ಹಾಯ್ ಹಲೋ ಫ್ರೆಂಡ್ಸ್, ನಾನು ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋದು ಉತ್ತರ ಕರ್ನಾಟಕದ ಪುಂಡಿ ಪಲ್ಯ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಒಂದು ಕಟ್ಟು ಪುಂಡಿ ಪಲ್ಯ ಇದನ್ನು ತೊಗೊಂಡಿನಿ. ಒಂದು 5-6 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿನಿ. 2 ಬೆಳ್ಳುಳ್ಳಿನ ಇದನ್ನು ಸುಲಿದು ಇಟ್ಕೊಂಡಿನಿ. ಕುಕ್ಕರ್ನಾಗ ಹಾಕೊಂಡ್ಬಿಡೋಣ್ರಿ. ಮೆಣಸಿನ್ಕಾಯಿ ಹಾಕೊಳ್ಳೋಣ್ರಿ. ಬೆಳ್ಳುಳ್ಳಿ ಹಾಕೊಳ್ಳೋಣ್ರಿ. ಒಂದು ಬಟ್ಲ ತೊಗರಿಬೇಳೆ ಹಾಕ್ಕೊಳತ್ತೀನಿ ರೀ. ನೀವು ಹೆಸರು ಕಾಳು ಹಾಕ್ಕೋಬೋದು, ರವೆ ಹಾಕ್ಕೋಬೋದು. ನಾನು ಇಲ್ಲಿ ತೊಗರಿಬೇಳೆ ಯೂಸ್ ಮಾಡತ್ತೀನಿ. 1 ಸ್ಪೂನ್ ಜೀರಿಗೆ ಹಾಕ್ಕೊಳತ್ತೀನಿ ರೀ. ನೀರು ಹಾಕ್ಕೊಳ್ಳೋಣ್ರಿ. ಅದು ಮುಳುಗಷ್ಟು ನೀರು ಹಾಕ್ಕೊಂಡ್ರಿ. ಈಗ 5ರಿಂದ 6 ಸೀಟಿ ಆಗ್ಬೇಕ್ರಿ ಇದೆ. 5ರಿಂದ 6 ಸೀಟಿ ಆಗೈತೆ ನೋಡಿರಿ. ತೆಗೆದುಬಿಡೋಣ. ಬ್ಯಾಳಿ ಗುಂಡು ತೊಗೊಂಡು ಇದನ್ನು ನೀಟಾಗಿ ಇದನ್ನು ಮಸ್ಕೊಂಡ್ಬಿಡೋಣ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ್ರಿ. ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಈ ಥರ ಸ್ಮ್ಯಾಶ್ ಆಗೈತೆ ನೋಡಿರಿ. ಇದನ್ನೊಂದು ಬೌಲ್ದಾಗ ತೆಗೆದುಬಿಡೋಣ್ರಿ. ಈಗ ಒಗ್ಗರಣೆ ಮಾಡ್ಕೊಂಬಿಡೋಣ್ರಿ. ಒಗ್ಗರಣೆ ಕುದ್ದಿದಂಥದ್ದು ಇದ್ರ ಮೇಲೆ ಹಾಕ್ಕೊಂಬಿಡೋಣ್ರಿ. ನೀಟಾಗಿ ಒಂದು ಸಲ ಕಲಿಸ್ಕೊಂಬಿಡೋಣ್ರಿ. ಉತ್ತರ ಕರ್ನಾಟಕ ಪುಂಡಿ ಪಲ್ಯ ರೆಡಿ ಆಗ್ತೈತ್ರಿ. ಬಿಸಿ ರೊಟ್ಟಿ ಒಳಗೆ ಭಾಳ ಚಲೋ ಆಗ್ತೈತ್ರಿ. ಒಂದು ಸಲ ಮಾಡಿರಿ. ಉತ್ತರ ಕರ್ನಾಟಕ ಪುಂಡಿ ಪಲ್ಯ ರೆಡಿ ಆಗೈತೆ ರೀ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಒಂದು ಸಲ ಮಾಡಿ ನೋಡಿರಿ.